ಇವತ್ತು ಅನಿವಾರ್ಯ ಏನಂದ್ರೆ ಉದ್ಯೋಗ ಇಲ್ಲದ್ರಿ ಇವರು ಕೂಡ. ಉದ್ಯೋಗ ಇದ್ರೆ ಯಾರು ಭರೋಸೆ ಪ್ರಶ್ನೆ, ಎಲ್ಲರೂ ಸ್ವಾಭಿಮಾನಿಗಳಿದ್ದಾರಿಲ್ಲ, ಯಾರೂ ಪರಾವಲಂಬಿ ಇಲ್ಲ. ಇದು ಮೊದಲು ನಾವು ತಿಳ್ಕೊಬೇಕಾಗಿದೆ. ನಾವು ಯಾವ ಪ್ರಮಾಣದಲ್ಲಿ ಇವತ್ತು ಟ್ಯಾಕ್ಸ್ ಕೊಡ್ತಾ ಇದ್ವಿ, ಯಾವ ಪ್ರಮಾಣದ ದೇಶ ದಿವಾಳಿ ಹಂತಕ್ಕೆ ಬಂದಿರ್ತದೆ ಇವತ್ತು, ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮಿಂದ 4, 5 ನಾವು ಸಿದ್ದರಾಮಯ್ಯ ಅಂತ 4 ಲಕ್ಷ ಕೋಟಿ ಇರ್ತಾರೆ, ಅದರಿಂದ 15-20% ದುಡ್ಡಿನ ನೀವೇನಾದ್ರು ಶಿಕ್ಷಣ ಇಟ್ಟಿದ್ರೆ ಪಾಪ ಇವತ್ತು ನಮ್ಮ ಶಿವಾನಂದ ಭಾರತೀಶ್ರೀ ಅವರು ಇನ್ನೂ ಅಷ್ಟೇ ಇಂಥ ಸ್ಕೂಲ್ಗಳು ತೆಗಿತಿದ್ರು, ಬೇರೆ ಬೇರೆ ಹಳ್ಳಿಗಳು ವಿಸ್ತಾರ ಮಾಡ್ತಿದ್ರು. ಇವತ್ತು ನಡೆಸೋ ಶಕ್ತಿ ಪಾಪ ಅವ್ರಿಗೆ ಜನರಿಂದ ದುಡ್ಡು ಮಾಡೋದಕ್ಕೆ ಅಸಾಧ್ಯ ಆಗುವಂಥ ಪ್ರಶ್ನೆ. ಯಾಕಂದ್ರೆ ದಿನನಿತ್ಯಕೊಳ್ಳಿಕ್ಕೆ ಸಾಧ್ಯವಿಲ್ಲ ಯಾರಿಗಾದ್ರು. ಎಷ್ಟು ಸಲ ಯಾರು ಸಹಾಯ ಮಾಡಿದಾರ, ಎಷ್ಟು ಸಲ ದಾನ ಮಾಡ್ಯಾರ, ಎಷ್ಟು ಸಲ ಏನು ಮಾಡಿದಾರ ಹೇಳೋದು ಭಾಳ ಸುಲಭ. ನಮ್ಮ ಕಾರಣ ನಿಲ್ಲಬೇಕಾದ್ರೆ ಒಬ್ಬ ಹುಡುಗ, ಒಬ್ಬ ಮಗು ಒಂದು ತನಕ ಬಂದು ನಿಲ್ಲಬೇಕಾದ್ರೆ ಮಿನಿಮಮ್ 20-21 ವರ್ಷಗಳು ಬೇಕು. 21 ವರ್ಷಗಳವರೆಗೆ ಅವನು ತಯಾರು ಮಾಡೋದು, ಜಾನ ಮಾಡೋದು, ಅಭ್ಯಾಸ ಕೊಡೋದು, ಶಿಕ್ಷಣ ಯಾರು ಕೊಡೋದು, ಆಮೇಲೆ ಸರ್ಕಾರ ತಿಳುವಂಥದ್ದಾಗ್ತದೆ. ಹೌದಲ್ರಿ ಬಿದ್ರಿ ನೀವು ಹೇಳೋದು ಸಿಗ್ತದೆ ಇಲ್ಲ ಅಂತಲ್ಲ. ಆದ್ರೆ ಸರ್ಕಾರ ನಮ್ಗೆ ಯಾರು ಜೀವನ ಮಾಡಬೇಡಿ ಹೇಳೋದು ಭಾಳ ಸ್ವಲ್ಪ. ಅದು ಸರ್ಕಾರ ನಮ್ಮಿಂದ ನಡೀತಾ ಇದೆ, ಜನಸಾಮಾನ್ಯ ತೆರೆಗಿಂದ ನಡೀತಾ ಇದೆ ಅನ್ನೋದನ್ನ ನೀವು ಸಹ ತಿಳ್ಕೊಳ್ಳೋದು ಭಾಳ ಉತ್ತಮ ಅಂತ ನನಗೆ ಅನಿಸ್ತದೆ. ಅದೇ ಕಾರಣಕ್ಕೆ ಇಲ್ಲಿ ಜಾತಿ ಧರ್ಮ ಇಂಥವನ್ನೆಲ್ಲ ಬಿಟ್ಟು ನೀವು ಕಲೀರಿ ಅನ್ನುವಂಥ ಮಾತನ್ನ ಅವ್ರು ಹೇಳಿದ್ದು ಬಹಳ ನಿಜವಾದ ವಿಷಯ ಆಗಿದೆ. ಜಾತಿ ಧರ್ಮಗಳಿಂದ ಏನೂ ಆಗುವಂಥದ್ದಿಲ್ಲ, ಅದ್ರಲ್ಲಿ ಧರ್ಮ ಒಳ್ಳೇದನ್ನು ಕಲಿಸ್ತದೆ, ಒಳ್ಳೇದನ್ನು ಸ್ವೀಕಾರ ಮಾಡುವಂಥದ್ದು. ಅದು ಜಾತಿ ಮಾತ್ರ ನಮ್ಮ ಬಿರುಕುಟ್ಟು ಮಾಡ್ತದೆ ಅನ್ನೋದು ಅಷ್ಟ ಸಿಗ್ತದೆ. ಇತ್ತೀಚಿನ ದಿನದಲ್ಲಿ ಧರ್ಮವನ್ನು ಸಹಿತ ದುರುಪಯೋಗ ಮಾಡ್ಕೊಳ್ಳೋದನ್ನ ನಾವು ನೋಡ್ತಾ ಇದ್ವಿ. ಅದಕ್ಕಾಗಿ ಸರ್ಕಾರದ ರಿಯಾಯಿತಿಗಳ ಮೊರೆ ಹೋಗಬೇಡಿ ಅಂತ ಏನೇನೋ ಹೇಳಿದ್ದಾರೆ. ಅವ್ರ ಮಾತು ನೋವನ್ನು ಆದ್ರೆ ಸುಲಭಿಲ್ಲ. ಯಾಕಪ್ಪ ಅಂದ್ರೆ ಇವತ್ತು ಬೆಲೆ ಏರಿಕೆ ಮತ್ತು ಬಡತನದಿಂದಾಗಿ ಇವೆಲ್ಲ ಅಸಾಧ್ಯ ಆಗಿದೆ ಅನ್ನುವಂಥದ್ದು ಅಷ್ಟು ಸತ್ಯ. ಇದು ಒಬ್ಬರಿಂದಾಗಿಲ್ಲ ಅಂತಾರೆ, ಕೇವಲ ಬಿಜೆಪಿಯಿಂದ ಆಗಿದ್ದಿಲ್ಲ ಅಂತಲ್ಲ. ಇಂದಿನ ಕಾಂಗ್ರೆಸ್ ಸರ್ಕಾರ 3% ಮೇಲೆ ಹೆಚ್ಚಿಗೆ ಅನುದಾನ ಕೊಡಲಿಲ್ಲ, ಈ ಶಾಲೆಗಳಿಗೆ ಖರ್ಚು ಮಾಡಲಿಲ್ಲ. ಹೀಗಾಗಿ ಇವತ್ತು ನಮ್ಮ ಶಿಕ್ಷಣ ಯಾವ ಹಂತಕ್ಕೆ ಬಂತಂದ್ರೆ ಕಿಶೋರ